ಸೊ ಈ ತರ ಪ್ರತಿ ಒಂದು ಮೆಟ್ಲಿಗೂ ಮುಗಿಸ್ಕೊಂಡು ಹೋಗುತ್ತಾ? ಓ, ಬೇಡ್ಕೊಂಡ್ರೆ ಮಾತ್ರನಾ? ಅರ್ಕೆ ಏನ್ ಅರ್ಕೆ ಕಡೆ ಮಾಡಿದ್ಯಾ? ಹಾ, ಎಲ್ರಿಗೂ ಒಂದ್ ವರ್ಷ ಆಯ್ತು ಮೈಸೂರಿಗೆ ಬಂದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಚಾಮುಂಡಿ ಬೆಟ್ಟಕ್ಕೆ. ಇವ್ರ ದಯಿಂದ ಅಲ್ಲಿ ಮುಂದೆ ಹೋಗ್ತಿದ್ರು ನೋಡಿ, ಅವರೇ ಕರ್ಕೊಂಡ್ ಬಂದಿರೋದು. ಬಾ. ಸೊ ಚಾಮುಂಡಿ ಬೆಟ್ಟ ಒಂಥರ ಮೈಸೂರನ್ಸ್ ಹೆಂಗಂದ್ರೆ, ಬೇಜಾರಾದ್ರೂ ಬೆಟ್ಟಕ್ಕೆ ಬರ್ತಾರೆ, ಖುಷಿ ಆದ್ರೂ ಬೆಟ್ಟಕ್ಕೆ ಬರ್ತಾರೆ, ನೋವಾದ್ರೂ ಬೆಟ್ಟಕ್ಕೆ ಬರ್ತಾರೆ, ವೀಕೆಂಡ್ ಇದ್ರು ಬೆಟ್ಟಕ್ಕೆ ಬರ್ತಾರೆ. ಬೆಟ್ಟ ಒಂಥರ ಎಮೋಷನ್ ಮೈಸೂರನ್ಸ್ಗೆ. ಒಟ್ಟು 1000 ಮೆಟ್ಲಿದೆ. 1000 ಮೆಟ್ಲು ಹತ್ಕೊಂಡು ಹೋಗ್ಬೇಕೀಗ. 1001. ಓಕೆ. ಸಿ ಲೆವೆಲ್ ಇಂದ 3500 ಅಡಿ ಆಯ್ತಿದೆ ಚಾಮುಂಡಿ ಬೆಟ್ಟ. ಫಸ್ಟ್ ಟೈಮ್ ಹೋಗ್ತಿರೋದು, ಅದು ಬಿಸಿಲಲ್ಲಿ ಮೆಟ್ಲು ಹಚ್ಕೊಂಡು. ಇವರೇ ಅದಕ್ಕೆಲ್ಲ. ಸೊ ಬೆಟ್ಟ ನೋಡೋಕೆ ಸೇಮ್ ಮೈಸೂರು ಮಲಗಿರೋ ರೀತಿ ಇದೆ ಅಂತ. ಚಾಮುಂಡೇಶ್ವರಿ ದೇವಿ ಮೈಸೂರನ್ನ ಹೊಡೆದಾಕಿದ್ಮೇಲೆ ಅವನಿಗೆ ತರ ಮಲ್ಕೊಂಡಿರೋ ರೀತಿಲೇ ಇದೆ ಅಲ್ವಾ? ಗೊತ್ತಾಗಲ್ವಾ? ನಮಗ್ ಇಷ್ಟೆಲ್ಲ ಭಕ್ತಿಲ್ಲ. ನಿನ್ನಷ್ಟು ನೀನು ತುಂಬಾ ದೇವ್ರನ್ನ ಬಿಲಿ ಮಾಡ್ತೀನಿ ಅನ್ಸುತ್ತೆ. ಇಲ್ಲ, ಇಲ್ಲಿ ಚಾಮುಂಡಿ ದೇವಿ ಇಲ್ಲೇ ನೆಲೆಸಿದ್ದ ಬೆಟ್ಟದ ಮೇಲೆ? ಚಾಮುಂಡಿ ದೇವಿ ಮಧ್ಯದಲ್ಲಿ ನೆಲೆಸಿದ್ದು ಅಂತ ಹೇಳ್ತಾರೆ. ಮಧ್ಯದಲ್ಲಿ, ಚಾಮುಂಡಿ ಬೆಟ್ಟದ ಮಧ್ಯದಲ್ಲಿ. ಅದು ಮೈಸೂರು ಏನ್ ಕಥೆ? ಅದು ಇಲ್ಲಿಗೇನೆ ಬಂದ ಯುದ್ಧ ಆಗುತ್ತೆ ಇಬ್ರಿಗೂ, ಚಾಮುಂಡಿಗೂ ಅವನಿಗೂ. ಇಲ್ಲೇನ ಹೊಡೆದಾಕಿದ್ದು ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ. ಓಕೆ. ಬನ್ನಿ ಬೇಗ, ಕೋತ ಹಿಡ್ಕೊಳುತ್ತೆ ಲೇಟ್ ಆಗಿ ಬಂದ್ರೆ. ಬೆಳಗ್ಗೆನೆ ಬರ್ಬೇಕಿತ್ತು ನಾವು. ನೀವೇನಾದ್ರೂ ಬೆಟ್ಟಕ್ಕೆ ಬರ್ಬೇಕು ಅನ್ಕೊಂಡ್ರೆ ಬೆಳಗ್ಗೆ 6 ರಿಂದ 7 ಗಂಟೆ ಒಳಗೇನೆ ಬನ್ನಿ. ಮಾರ್ನಿಂಗ್ ಬಂದ್ರೆ ಇವ್ರು ಮಾತ್ರ ನೆಕ್ಸ್ಟ್ ಲೆವೆಲ್. ಇಷ್ಟೊತ್ತಲ್ಲಿ ಬಿಸಿಲಲ್ಲಿ ನೋಡಿ ಬೆವರ್ಕೊಂಡು ಎಷ್ಟು ಅಪ್ಕೊಂಡು ಹೋಗ್ತಾ ಇದೆ. ಸ್ಲೀಪರ್, ಈ ಬಿಸಿಲಲ್ಲಿ ಸ್ಲೀಪರ್ ಇಲ್ಲ, ನನ್ಗೆ ಆಗಲ್ಲಪ್ಪ. ಈ ಹುಡುಗಿರು ಭಕ್ತಿಗೆ ಇನ್ನೊಂದ್ ದಿವಸ ಹುಡುಗಿರು. ಅಯ್ಯೋ, ಫಸ್ಟ್ ಟೈಮ್ ಬರ್ತಿರುವ ದೇವಸ್ಥಾನಕ್ಕೆ ಬಂದಿದ್ಯಾ? ಇದು ಫಸ್ಟ್ ಅಲ್ಲ, ಈ ಬೆಟ್ಟ ಫಸ್ಟ್ ಟೈಮ್. ಏನನ್ನಿಸ್ತಾ ಉಂಟು ಚರ್ಚಿಗೆ ಮತ್ತು ದೇವಸ್ಥಾನಕ್ಕೆ? ಚರ್ಚಿಗೆ ಮತ್ತು ದೇವಸ್ಥಾನಕ್ಕೆ ವ್ಯತ್ಯಾಸ ಅಂದ್ರೆ ಅರ್ಚೆ ಪೂರೈಕೆ ಎಲ್ಲ ಮಾಡ್ತಾರೆ. ನಾನು ಪ್ರೊಟೆಸ್ಟೆಂಟ್ ಇರೋದ್ರಿಂದ ನಾವು ಲಿಂಗ ಇಟ್ಟು ಪೂಜೆ ಮಾಡಲ್ಲ ಯಾವತ್ತು. ಫೋಟೋ ಇಲ್ಲ ಆಧ್ಯಾತ್ಮನ ನಂಬ್ತಾರೆ, ಲಿಂಗನ ನಂಬಲ್ಲ. ಸೊ ಅದೊಂದು ಡಿಫ್ರೆನ್ಸ್ ಮೇನ್ ಆಗಿ ಕಾಣ್ತೇನೆ ನಾನು. ಮತ್ತೆ ಕುಂಕುಮ ಅದೆಲ್ಲ ಹಿಡ್ಕೊಂಡು ಹೋಗ್ತಾರೆ, ನಾವು ಅದನ್ನೆಲ್ಲ ಹಿಡ್ಕೊಂಡು ಹೋಗಲ್ಲ. ಸೊ ಮೇನ್ ಆಗಿ ಅದು ಡಿಫ್ರೆನ್ಸ್. ಮತ್ತೆ ಪ್ರೇಯರ್ ಎಲ್ಲ ಒಂದೇ ಅಂತ ನಂಗೆ ಅನ್ಸುತ್ತೆ. ಹಾಗೆ. ಇನ್ನು ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸುಸ್ತಾಯ್ತ ನಿಮ್ಗೆ? ನೋಡಿ, ಇದೇ ತರ ಹಚ್ಕೊಂಡ್ ಬರ್ಬೇಕು ಪ್ರತಿಯೊಂದು ಮೆಟ್ಲಿಗೂ ಅರ್ಕೆ ಅಂತ ಇದೆ. ಯಾರಾದ್ರೂ ಹುಡುಗಿರು ಬಂದ್ರೆ ಒಳ್ಳೆ ಹುಡುಗ ಸಿಗ್ಲಿ ಅಂತ ಬಿಡ್ತಾರೆ. ಮೈಸೂರಿಗೆ ಬರೋಕ್ಕೂ ಮುಂಚೆ ನಾನು ಒಂದ್ ಸ್ವಲ್ಪ ಜನ ಬೆಂಗಳೂರಲ್ಲಿದ್ದೆ, ಬಟ್ ಅಲ್ಲಿ ವೈಬು ಇಲ್ಲಿ ವೈಬು ದುಡಿಯೋಕ್ ಬೆಂಗಳೂರು ಮತ್ತ ಬದುಕಕ್ ಮೈಸೂರಿನ ಮಾತು ಅಕ್ಷರ ಸಹ. ಸೊ ಜನ ಆಯ್ತು, ಇಲ್ಲಿರೋ ವೈಬ್ ಆಯ್ತು, ಸಖತ್ ಫ್ರೆಂಡ್ಲಿ. ಚಾಮುಂಡೇಶ್ವರ ಬೆಟ್ಟಕ್ಕೆ 800 ವರ್ಷಗಳ ಇತಿಹಾಸ ಇದೆ ಅಂತೆ. ಸೊ ದೇವಿನ 12ನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೂ ಮೈಸೂರು ಒಡೆಯರು ತಮ್ಮ ಕುಲದೇವತೆ ಅಂತೇಳಿ ಪೂಜೆ ಮಾಡ್ಕೊಂಡ್ ಬರ್ತಿದ್ದಾರೆ. ಸೊ 12ನೇ ಶತಮಾನದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನ ಚಾಮುಂಡೇಶ್ವರಿ ದೇವಿ ಇದೇ ಬೆಟ್ಟದ ಮೇಲೆ ವಧೆ ಮಾಡಿದ್ರಿಂದ ದೇವಿನ ಇದೇ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಗಂಟನು ಪೂಜೆ ಮಾಡ್ಕೊಂಡು ಮೈಸೂರು ಒಡೆಯರು ಬರ್ತಿದ್ದಾರೆ. ಸೊ ನೀವೇನಾದ್ರೂ ಬೆಟ್ಟಕ್ಕೆ ಬರ್ತೀನಿ ಅಂತಂದ್ರೆ ಮಳೆಗಾಲದಲ್ಲಿ ಬರೋದು ಒಳ್ಳೇದು. ಯಾಕಂದ್ರೆ ಸುತ್ತೋದ ರೌಂಡ್ ಎಲ್ಲ ನೋಡ್ಬೋದು ನೀವು. ತುಂಬಾ ಬೇಸಿಗೆ ಅಲ್ವಾ, ಒಣಗೋಗಿದೆ. ಸೊ ನೀವೇನಾದ್ರೂ ಮಳೆಗಾಲದಲ್ಲಿ ಬಂದ್ರೆ ಇದೆಲ್ಲ ಗ್ರೀನರಿ ಚೆನ್ನಾಗಿ ಕಾಣುತ್ತೆ, ಒಳ್ಳೆ. ಓ, 500 ಮೆಟ್ಲಿರೋ ಅಂಜನಾದ್ರಿ ಬೆಟ್ಟ ಹತ್ಬೇಕಾದ್ರೆ ಸಖತ್ ಟೈರ್ಡ್ ಆಗ್ತಿದ್ವಿ ನಾವು. 1001 ಅಂತೆ. ಒಳ್ಳೆ ಟಫ್ ಟಾಸ್ಕ್ ಇದು.
ಬನ್ನಿ ಬನ್ನಿ, ಮೇಲ್ಗಡೆ ಪ್ರಸಾದ ಖಾಲಿ ಆಗ್ತದೆ. ನಾ ಬೆಳಿಗ್ಗೆ ಬರೀ ಟಿಫಿನ್ ಮಾಡಿಲ್ಲ. ಈ ಬಿಸಿಲಲ್ಲಿ ಬೆಟ್ಟಕ್ಕೆ ಮಾತ್ರ ಬರಬೇಡಿ. ಬಂದ್ರೆ ಬೆಳಗ್ಗೆ 7 ಗಂಟೆ ಒಳಗೇನೆ ಬನ್ನಿ. ವ್ಯೂಸ್ ಚೆನ್ನಾಗಿರುತ್ತೆ. ಬೆಟ್ಟ ಹತ್ತಕ್ಕೂ ಒಂದೊಳ್ಳೆ ಫೀಲ್ ಇರುತ್ತೆ. ಈ ಬಿಸಿಲಲ್ಲಿ ಬೆವರೆಲ್ಲ ಬಿಟ್ಕೊಂಡು ನಾನು ಆವಾಗಲೇ ಹೇಳಿದ್ನಲ್ಲ, ಬೆಟ್ಟ ಮೈಸೂರು ಅನ್ಸ್ ಒಂಥರ ಭಾವನೆ ಇದ್ದಂಗೆ. ಕಷ್ಟ ಆದ್ರೂ ಬೆಟ್ಟಕ್ಕೆ ಬರ್ತಾರೆ, ಬೇಜಾರಾದ್ರೂ ಬೆಟ್ಟಕ್ಕೆ ಬರ್ತಾರೆ, ರಜೆ ಇದ್ರೂ ಬೆಟ್ಟಕ್ಕೆ ಬರ್ತಾರೆ. ಒಟ್ನಲ್ಲಿ ಬೆಟ್ಟ ಅನ್ನೋದು ಮೈಸೂರು ಅನ್ಸ್ ಒಂಥರ ಎಮೋಷನ್, ಭಾವನೆ. ಅದು ಬೆಟ್ಟ ಉಳಿದಿಲ್ಲ. ಇಲ್ಲಿ ಬಂದ್ರೆ ಏನೋ ಒಂಥರ ಫೀಲ್, ವೈಬ್, ಖುಷಿ ಫೀಲ್ ಆಗುತ್ತೆ. ಬೆಟ್ಟಕ್ಕೆ ಬರ್ಬೇಕಂದ್ರೆ 2 ದಾರಿಗಳಿದಾವೆ. ಒಂದು ಬಸ್ ಮುಖಾಂತರ ಬರ್ಬೋದು, ಇನ್ನೊಂದು ಈ ರೀತಿ ಮೆಟ್ಲು ಹತ್ಕೊಂಡಾದ್ರೂ ಹೋಗ್ಬೋದು. ನೀವು ಈ ರೀತಿ ಮೆಟ್ಲು ಹತ್ಕೊಂಡ್ ಬರ್ತೀನಿ ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಬರೋದು ಸೂಕ್ತ. ಬೆಟ್ಟದ ಮೇಲ್ಗಡೆ ಊರಿದೆ ಅಂತೆ, ಬನ್ನಿ ನೋಡ. ಅಣ್ಣ ನೀವೇನ ಒಂದು ವಾಟರ್ ಬಾಟಲ್ ಕೊಡಿ. ಸೊ ಮತ್ತೆ ಈ ತರ ಮಳಿಗೆಗಳಿದಾವೆ, ನೀರ್ಗೀರ್ ಕುಡಿಯಕ್ಕೆ ಸುಸ್ತಾದ್ರೆ. ಊಟನೂ ಮಜ್ಜಿಗೆ ಇದೆ ಅನ್ಸುತ್ತೆ. ಇರುವ ನಿಮಿಷ, ಏನ್ ಬೇಕು? ನೀರ ಮಜ್ಜಿಗೆನಾ? ಉಪ್ಪು ಖಾರ ಕಡ್ಡಿ ಎಷ್ಟು ಬೇಕು? ಮೈಕಾ ಇನ್ನೊಂದ 2 ಇನ್ನೊಂದು ಕೊಡಿ. ಸಾಕು ತಗೋ, ತಗೊಳ್ಳಿ. ನೀವಿಬ್ರು ತಿನ್ಕೊಳ್ಳಿ. ಇರೋದೇ ಕರ್ಗೆ ಗುರು ಶಿವಾಲಯ ಅಂತ ಚೆನ್ನಾಗಿದೆ ಪ್ಲೇಸ್ ನೋಡೋಕೆ. ವೀಕೆಂಡಲ್ಲಿ ಬರೋಕ್ಕೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಗೋಲ್ಡ್ ಮೆಡಲ್ ಇವ್ರಿಗೆ. ಗೋಲ್ಡಲ್ಲಿ ಅರ್ಧ ಮುರಿದು ಅಮೌಂಟ್ ತಂದು ಕೊಡ್ತಾರೆ. ಪ್ರೈಸ್ ಬನ್ನಿ ನಂಗೆ, ಗೋಲ್ಡ್ ಮೆಡಲ್ ಅಮ್ಮಂಗೆ. ಅದು ಗೋಲ್ಡ್ ಪೆಡೆಂಟ್ ಅಲ್ವಾ, ಅದೇನು ಗೋಲ್ಡ್ ಅಲ್ಲ. ಎಲ್ರು ಏನೋ ಒಂದು ಉದ್ದೇಶ ಇಟ್ಕೊಂಡು ಹತ್ತಿದ್ರೆ, ಇವಳು ಜೋಶ್ ಚಾಮುಂಡಿ ಬೆಟ್ಟ ಅಂತಂದ್ರೆ ಬರೀ ಬೆಟ್ಟ ದೇವಸ್ಥಾನ ಇರುತ್ತೆ ಅನ್ಕೊಂಡಿದ್ರೆ, ಇಲ್ಲೇನೋ ಫುಲ್ಲು ಊರಿದೆ ಅಲ್ಲ. ಓ, ಇಲ್ಲಿ ಯಾರೋ ನಮ್ಮ ಮಹಾಪ್ರಭುಗಳು RCB ಅಂತ ಬರ್ದವ್ರೆ, ಅದಕ್ಕೆ ಗೆದ್ದಿದ್ದು ಅನ್ಸುತ್ತೆ RCB. ಸೋತ್ರ ಲಾಸ್ಟ್ ಇದು ಲಾಸ್ಟ್ ಮೆಟ್ಲು ನೋಡಿ. ಇವಳು ದೊಡ್ಡ ಸಾಧನೆ ಮಾಡ್ಬಿಟ್ಲು. ನೋಡಿ, ನಮ್ಮ ಜೊತೆ ಇವರು 101 ಮೆಟ್ಲಿಗೂ ಕೂಡ ಕುಂಕುಮ ಹಚ್ಕೊಂಡ್ ಬಂದ್ರು. ಇದು 1001ನೇ ಮೆಟ್ಲು. ಮೈಸೂರು ಸಿಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಟ್ಟದ ಮೇಲೆ ಅಂತ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಸನ್ಸೆಟ್ ಆಗೋ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೋಗ್ಬೇಕಾ ಇವಾಗ ಅಲ್ಲಿಗೆ? ಯಾಕೆ? ನಾನು ನೋಡಿದ್ದೀನಿ, ನೋಡ್ಕೋತೀನಿ. ಮೇನ್ ರೋಡ. ಸೊ ಫೈನಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ಬೆಟ್ಟದ ಮೇಲೆ ನೋಡಿ ಈ ಥರ ಇದೆ ಪ್ಲೇಸ್. ಫುಲ್ ಎಲ್ಲ ವ್ಯಾಪಾರಸ್ಥರು. ಇದೇ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗಾಡಿ, ಇದು TVS ಕಂಪ್ನಿಯವ್ರದ್ದು. ಸೊ ನಾ ಮುಂಚೆ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ.